ಬಾಯ್. ಬರ್ತೀನಿ ನಾನೀಗ. ಚಿಪ್ಸ್ ತಗೊಂಡೆ. ಸೂಪರ್ ಚೆನ್ನಾಗಿತ್ತು ರೀ ಮಮ್ಮಿ. ಮಸ್ತಾಗೈತೆ. ಹೋಗಲ್ಲೇನ್ರಿ ನೀವು ಮೊಹರಂ ಹಬ್ಬಕ್ಕೆ ಅಂತ ಹೇಳಿದ್ರಿ. ಮತ್ತು ಸುಮ್ಮನಿಬ್ಬರು ಬರ್ರಿ ಮಕ್ಳು ಕರ್ಕೊಂಡು ಹಬ್ಬಕ್ಕೆ ಅಂಥೇಳಿ ಅವ್ರು ಸಕ್ರೆ ಅಂಗಡಿನೂ ಹಾಕ್ಯಾರ. ಹಿಂಗೆ ನೋಡ್ದಂಗೆ ಆಗುತ್ತೆ. ಮತ್ತು ಮೊಹರಂ ಹಬ್ಬ ಬರ್ರಿ ಅಂಥೇಳಿ ಕರೆದಿದ್ರು. ಎಲ್ಲ ರಹಸ್ಯ ಅಡಗಿದೆ, ತೋರಿಸ್ತೀವಿ. ಟೈಮ್ ಆಗುತ್ತೆ. ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಕಟ್ ಮಾಡಿ. ಟೊಮೆಟೊ ಕೂಲ್ ಇದೆ ಭಾಳ ಇವತ್ತು. ನೋಡ್ರಿ ನೋಮನ್ ಈಗ ಜಸ್ಟ್ ಎದ್ದ ಫ್ರೆಂಡ್. ಬರ್ಲಾ? ನೀರು ಕುಡಿದಿಲ್ಲೇನು? ಬಾಯ್. ಬೆಳಗ್ಗೆ ಎಷ್ಟು ಜಲ್ದಿ ಎದ್ರೆ ನಾವು ಟೈಮ್ ಆಗೇ ಆಗುತ್ತೆ ರೀ. ನಷ್ಟ ಇದಕ್ಕೆ ಎದ್ರೆ ನಷ್ಟ. ಚಿಪ್ಸ್ ತೊಗೊಂಡೆ. ಈ ಬಾಟ್ಲಾಗ ನೀರು ಕೆಂಪು ನೀರು ಯಾಕೆ ಹಾಕಿಡ್ತಾರಲ್ಲ. ಐಸ್ ಕ್ರೀಮ್ ತಿನ್ನಕತ್ತೆ. ತಿನ್ನು ಜಲ್ದಿ ಹೋಗಲ್ಲ ಮನೆ. ಫ್ರೆಂಡ್ಸ್, ಝಾರು ರೆಸಿಪಿ ಲಾಗ್ಸ್ನಲ್ಲಿ ಎಲ್ಲರಿಗೂ ವೆಲ್ಕಮ್ ಇದೆ. ಇವತ್ತು ಝಾರುಗೆ ನಾನು ಇದು ಎರಡು ಹಸಿಮೆಣಸಿನ್ಕಾಯಿ ಹಾಕಿನಿ, ಸ್ವಲ್ಪ ಉಪ್ಪು ಹಾಕಿನಿ. ಎಗ್ ನೋಡ್ರಿ ಬ್ರೆಡ್ ಆಮ್ಲೆಟ್ ಮಾಡ್ಕೊಡಕತ್ತೀನಿ ಝಾರುಗೆ. ಕಸದ ಗಾಡಿ ಬಂದಿರ್ತೈತಲ್ರಿ, ಅದಕ್ಕೆ ಸಾಂಗ್ ಹಚ್ಕೊಂಬಂದಿರ್ತಾರೆ. ಹಾಗಾಗಿ ಸೌಂಡ್ ಕೇಳ್ಸಕತ್ತಿತ್ತು. ಅದಕ್ಕೆ ನಾನು ವಾಯ್ಸ್ ಓವರ್ ಮಾಡಕತ್ತೀನಿ, ಇಲ್ಲಾಂದ್ರೆ ಮಾಡ್ತಿದ್ದಿಲ್ಲ. ಈಗ ನೋಡ್ರಿ ರೆಡಿ ಆಗ್ತಿತ್ತು ಬ್ರೆಡ್ ಆಮ್ಲೆಟ್. ಪ್ಲೇಟಿಂಗ್ ಮಾಡ್ಕೊಂಡ್ಬಿಡ್ತೀನಿ. ಟಿಫಿನನ್ನು ಕಟ್ಟೋದೈತೆ, ಲಂಚ್ ಬಾಕ್ಸ್ ಈ ಥರ ನಾನು ಮಾಡೀನಿ ಇವತ್ತು. ಇದು ರೆಡಿ ಮಾಡಿಂದ ಮತ್ತು ಮಗನಿಗೆ ಟಿಫಿನ್ ರೆಡಿ ಮಾಡಬೇಕು. ಈಗ ಝಾರುಗೆ ರೆಡಿ ಮಾಡಿ ಕಳಿಸ್ತೀನಿ. ನೋಮಾನು ಇವತ್ತು ಏನು ತೊಗೊಂಡು ಹೋಗ್ತಾನೆ ನೋಡೋಣ. ಯಾಕಂದರೆ ನಿನ್ನೆ ರಾತ್ರಿ ರೈಸ್ ಮಾಡಿದ್ದೆ, ಯಾರೂ ಊಟ ಮಾಡಿಲ್ಲ. ಹಂಗಾಯ್ತು ಅದು ಡಿಫ್ರೆಂಟ್ ಸ್ಟೈಲ್ ಒಳಗೆ ನಾನು ಯಾವ ಥರ ಮಾಡ್ತೀನಿ ಅಂತ ಹೇಳಿ ತೋರಿಸ್ತೀನಿ ನಿಮಗೆ. ಮತ್ತು ಹಾಗೆ ಇವತ್ತು ಝಾರುಗೆ ನಾನು ಬ್ರೆಡ್ ಆಮ್ಲೆಟ್ ತೊಗೊಂಡು ಹೋಗ್ತೆ, ಜಲ್ದಿ ಆಗುತ್ತೆ. ಟೈಮ್ ಒಂದು ಆಗಿಬಿಟ್ಟಿತ್ತು ಬಿಡೋದು. ವಾ ಹೋಗೋಣ ಕಿಚನ್. ಈಗ ನೋಡಿರಿ ಫ್ರೆಂಡ್ಸ್, ನಾನು ಈಗ ಲೆಮನ್ ರೈಸ್ ಮಾಡ್ತೀನಿ. ಮಾಡಿ ನಿಮ್ಗೆ ಹೆಂಗೆ ಮಾಡ್ತೀನಿ ಅಂಥೇಳಿ ತೋರಿಸ್ತೀನಿ. ಭಾಳ ಟೇಸ್ಟಿ ಆಗುತ್ತಾ. ಉದ್ದುದ್ರಾಗಿ ಲೆಮನ್ ರೈಸ್ ಯಾವ ಥರ ಮಾಡ್ಬೇಕಂಥೇಳಿ ನಿಮಗೆ ತೋರಿಸ್ಕೊಡ್ತೀನಿ. ಬರೋ ಫ್ರೆಂಡ್ಸ್, ಈಗ ಲೆಮನ್ ರೈಸ್ ಮಾಡೋದು ನೋಡೋಣ. ಎಲ್ಲ ಉಂಟಿ ಎಲ್ಲ ಹೂವು ಹರ್ಕೊಂಡಿನಿ ತಗೋ. ನಾನು ಮುಂಜಾನೆ ನಿನ್ನೆ ಸ್ವಲ್ಪ ಹರಿದಿದ್ದೆ, ಇವತ್ತು ಸ್ವಲ್ಪ ಏನು ಅದು ಅಲ್ಲಿದ್ವಲ್ಲ, ಅದು 4 ಬಂದಿಲ್ಲ ಹೂವು. ಹರ್ಯಾಕೆ ಹರ್ಕೊಂಡಿಲ್ಲ, ಅಷ್ಟು ಬಿಟ್ಟಿನಿ. ಸಂಜೆ ಮುಂದೆ ಹರ ಅಂತ ಇಲ್ಲಿ ಮಗ್ಗಿ ಎಷ್ಟಾಗ ನೋಡಿ. ಹಾಂ ಮುಂಜಾನೆ ಬಟ್ಟೆ ಎಲ್ಲ ಒಗ್ದು ಹಾಕಿ ನಿನ್ನೆ. ಈಗ ಹೋಗೋಣ ರೀ. ಎಲ್ಲೆಲ್ಲಿ ಮಾಡೋಣ. ರಹಸ್ಯ ಅಡುಗಿದೆ, ತೋರಿಸ್ತೀನಿ. ರಹಸ್ಯ ಅಂದರೆ ಇದೆ ಲೆಮನ್ ಮತ್ತು ಇದು ನೋಡ್ರಿ ಮೆಣಸಿನ್ಕಾಯಿ ಫ್ರೆಶ್ ಇದೆಲ್ಲ ಕಟ್ ಮಾಡ್ಕೊತೀನಿ. 4 ನಾಲ್ಕು ಸಾಕು, ಜಾಸ್ತಿ ಬೇಡ. ಸ್ಪೈಸಿ ಜಾಸ್ತಿ ಆದರೆ ಮಕ್ಕಳು ತಿನ್ನೋಂಗಿಲ್ಲ. ಯಾಕೆ ಕ್ಲೀನ್ ವಾಶ್ ಮಾಡ್ತೀನಿ. ಇದು ಕಟ್ ಮಾಡ್ಕೊಂಡ್ಬಿಡ್ತೀನಿ. ಮೆಣಸಿನ್ಕಾಯಿ ಈ ಥರ ನಾನು ಸೀಳಿ ನೋಡ್ರಿ, ಈ ಥರ ಮಾಡಬೇಕು. ಅರ್ಧ ಕಟ್ ಮಾಡಿಲ್ಲ. ಈಗ ಲೆಮೆಹಣ್ಣಿಗೆ ರಸ ಜಾಸ್ತಿ ಬರಬೇಕಂದ್ರೆ ಈ ಥರ ರಸ ಚೆನ್ನಾಗಿ ಬರುತ್ತೆ. ಫಸ್ಟೇ ಸ್ವಲ್ಪ ಇದು ಮಾಡ್ಕೊಂಬಿಡ್ಬೇಕು ಇದಕ್ಕೆ ರಸ, ಅವಾಗ ಚಲೋ ಬರುತ್ತೆ ಲಿಂಬೆ ಹಣ್ಣಿನ ರಸ. ಜಾರು ಹಚ್ಕೊಂತ ನೋಡಿ ಎಷ್ಟು ಮಗ್ಗಿ ಆಗ್ಯಾವ. ಕಟ್ಟಬೇಕಿದು ಏನು ಚಲೋ ಐತಲ್ಲ. ಕಟ್ತೀನಿ ತಡಿ. 2 ಜಡಿ ಹಾಕ್ತೀವಿ ನೋಡಿ. 2 ಜಡಿ ಹಾಕ್ಕೊಂಡು ಹೂವು ಕಟ್ಕೊಂಡು ಹೋಗಿ ಹಚ್ತೀನಿ. ಡೈಲಿ ಹಚ್ಕೊಂಡು ಹೊಂಟೀವಿ ನೋಡಿ. ನಿನ್ನೆ ಸ್ವಲ್ಪ ಮೇಡಮ್ ತೊಗೊಂಡು ಹೋಗಿ ಕೊಟ್ಟಿದ್ಲಿಕ್ಕೆ ಚಲೋ ಐತೆ, ಸ್ಮೆಲ್ ಚಲೋ ಐತೆ ತೊಂಬ ಅಂತಂದಿದ್ರು ಝಾರುಗೆ. ಅದಕ್ಕೆ ತೊಗೊಂಡು ಹೋಗಿ ಕೊಟ್ಲಿ.
ಹೂವು ಅಂದರೆ ತುಂಬಾ ಇಷ್ಟ ಜಾರುಗ. ಡೈಲಿ ಹರ್ಕೊತೀವಿ. ನಿನ್ನೆ ಎಷ್ಟು ಹರಿದಿದ್ದೆ ಮತ್ತು ಇವತ್ತಿಷ್ಟು ಹರಿದೀನಿ. ಹಚ್ಕೊತಿಲ್ಲ. ಇವತ್ತು ನೋಡಿರಿ ಫ್ರೆಂಡ್ಸ್, ಇವತ್ತು ಸ್ಪೆಷಲಾಗಿ ನಾನು ಭಾಳ ಮಸ್ತ್ ಅಂದರೆ ಮಸ್ತ್, ಅಷ್ಟು ಟೇಸ್ಟಿ ಆಗುತ್ತಾ ಡಿಫ್ರೆಂಟ್ ಸ್ಟೈಲ್ ಲೆಮನ್ ರೈಸ್ ಮಾಡಕತ್ತೀನಿ. ನಮ್ಮ ಮನೆಗೆ ಎಲ್ಲರಿಗೂ ಫೇವ್ರೇಟ್. ಇಷ್ಟು ಮಾಡಿದರೆ ಎಲ್ಲ ಖಾಲಿ ಮಾಡಿಬಿಡ್ತಾರೆ, ಅಷ್ಟು ಚಲೋ ಆಗುತ್ತದು. ಅದು ಯಾವ ಥರ ಮಾಡ್ತೀನಿ ಅಂತ ಹೇಳಿ ನಿಮಗೆ ತೋರಿಸ್ತೀನಿ. ನಿಮ್ಗೆ ಆದರೆ ಮಾಡಿಕೊಡ್ತೀನಿ ಜಾರು, ಯಾಕಂದರೆ ಬಿಸಿ ಮಾಡೋಕ್ಕಿಟ್ಟೀನಿ. 10 ನಿಮಿಷ ಟೈಮ್ ಐತೆ, ಜಲ್ದಿ ರೆಡಿ ಆಗಿ ನಾನು ಜಳಕ ಮಾಡಬೇಕು. ಇವತ್ತೇನಾಗುತ್ತೆ, ನಿಂಗೆ ಬ್ರೆಡ್ ಆಮ್ಲೆಟ್ ತೊಗೊಂಡೋಗ್ಬಿಟ್ಟು ಬಂದ್ಮೇಲೆ ತಿನ್ನಂತೆ. ಈಗ ನೋಡಿರಿ ಫ್ರೆಂಡ್ಸ್, ಈಗ ಜಲ್ದಿ ಮಾಡ್ಕೊಡ್ಬೇಕಂದ್ರೆ ಸ್ಕೂಲ್ ಜಲ್ದಿ ಇರ್ತೀರಿ. ಈಗಿಂದು ಎಷ್ಟು ಜಲ್ದಿಗೆ ಎದ್ರೇ ಅಷ್ಟೇ ರೀ. 5 ಎದ್ರಿ, 6 ಎದ್ರಿ, ಅಷ್ಟೈತೆ. ಹಾಗಾಗಿ ಪಾಪ ಜಾರು ಈಗ ಬ್ರೆಡ್ ಆಮ್ಲೆಟ್ ತೊಗೊಂಡೋಗ್ತಾಳೆ ರೀ. ಬಂದಿಂದ ನಾಷ್ಟ ಮಾಡ್ತಾಳಕ್ಕೆ. ಅಕ್ಕಿದೇನು ಸ್ಕೂಲ್ ಜಲ್ದಿ ಬಿಡುತ್ತಾ. ಈಗ ನೋಮನ್ಗೆ ಲೆಮನ್ ರೈಸ್ ಮಾಡಿಕೊಡ್ತೀನಿ. ಲೆಮನ್ ರೈಸ್ ಅಂದರೆ ನೋಮನ್ಗೆ ತುಂಬಾ ಇಷ್ಟ ಆಗುತ್ತೆ. ಅದಾಗ ಆಲೂ ಪರಾಟ, ಲೆಮನ್ ರೈಸ್, ಚಿಕನ್ ರೆಸಿಪೀಸ್ ಯಾವುದಾರ ಆಗಲಿ ಭಾಳ ಇಷ್ಟ ಆಗುತ್ತಾ, ಇಷ್ಟಪಟ್ಟು ತಿಂತಾನತ. ಈಗ ನೋಡಿರಿ ಫ್ರೆಂಡ್ಸ್, ಇಷ್ಟು ಆಗಿಂದ ಈಗ ಮನೆಗೆ ಒಳಗೆ ಹೋಗ್ತೀನಿ. ಒಳಗೆ ಹೋಗಿ ಏನು ಕೆಲಸ ಇದೆ ನೋಡ್ಕೊತೀನಿ. ಮತ್ತು ಇವತ್ತು ಮಸಾಲ ಚಹಾ ಮಾಡೋದು ತೋರಿಸ್ತೀನಿ. ಭಾಳ ಟೇಸ್ಟಿ ಆಗುತ್ತೆ. ಅದಕ್ಕೆಲ್ಲ ರೆಡಿ ಮಾಡ್ಕೊಂಡೀನಿ. ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಕಟ್ ಮಾಡೀನಿ. ಸ್ವಲ್ಪ ಶೇಂಗಾ ಬೀಜ ತೊಗೊಂಡೀನಿ. ಇದು ರೈಸ್ ರಾತ್ರಿಗೆ ಮಾಡಿದ್ದು, ಸ್ವಲ್ಪ ಬಿಸಿ ಇಟ್ಟೀನಿ. ಇಟ್ಟು ಇದು ಲೆಮನ್ ರೈಸ್ ಮಾಡಿಬಿಡ್ತೀನಿ. ಮುಂಜಾನೆ ಏನು ಮಾಡಬೇಕು ಅಂಥೇಳಿ ಗೊತ್ತನ ಆಗಲ್ಲ ರೀ. ಹಂಗಾಗಿ ಈಗ ನೋಡಿರಿ ಇಷ್ಟು ರೆಡಿ ಮಾಡ್ಕೊಂಡೀನಿ. ಇದು ಬಿಸಿ ಆಗಲಿ, ಎಣ್ಣೆ ಹಾಕ್ತೀನಿ. ಲೆಮನ್ ರೈಸ್ ಮಗನಿಗೆ ತುಂಬಾ ಇಷ್ಟ ಲೆಮನ್ ರೈಸ್, ಹಂಗಾಗಿ ಅದೇ ಮಾಡಕತ್ತೀನಿ. ಸ್ವಲ್ಪ ಶೇಂಗಾ ಬೀಜ ಹಾಕಿದರೆ ಚಲೋ ಆಗುತ್ತೆ, ಟೇಸ್ಟ್ ಇನ್ನೂ ಹೆಚ್ಚು ಆಗುತ್ತೆ. ಹಾಗಾಗಿ ಶೇಂಗಾ ಬೀಜ ಹಾಕಕತ್ತೀನಿ. ಕ್ಲೈಮೇಟ್ ಕೂಲ್ ಇದೆ ಭಾಳ ಇವತ್ತು. ಹಾಕತ್ತೀನಿ. ಬೇರೆ ಪ್ಲೇಟ್ ಒಳಗೆ ಹಾಕ್ಕೊಂಡ್ಬಿಡ್ತೀನಿ. ಎಲ್ಲ ಹಾಕಿ ಅದ್ರ ಹಾಕಿ ನೀವು ಯಾವ ಥರ ಮಾಡ್ತೀರಿ ಲೆಮನ್ ರೈಸ್ ಕಾಮೆಂಟ್ ಮಾಡಿ ಹೇಳಿ ನನಗೆ. ಚೆನ್ನಾಗಿ 1-2 ನಿಮಿಷ ಫ್ರೈ ಮಾಡ್ಕೋಬೇಕು. ಆಮೇಲೆ ಎಲ್ಲ ಫ್ರೈ ಮಾಡಿ 2 ನಿಮಿಷ ಆಗಿಲ್ಲ. ಈಗ ನಾನು ಅರಿಶಿನ ಹಾಕತ್ತೀನಿ. ಸ್ವಲ್ಪ ಸಾಲ್ಟ್ ರುಚಿಗೆ ತಕ್ಕಷ್ಟು. ಆಮೇಲೆ ನೋಡಿ ಚೆಕ್ ಮಾಡಿ ಹಾಕ್ಕೊಂಡ್ಬಿಡ್ತೀನಿ. ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಮಾಡೀನಿ. ಫಸ್ಟ್ ನಾನು ಹಾಕ್ಕೊಳ್ಳೋದು ಮೆಣಸಿನ್ಕಾಯಿ. ಟೊಮೆಟೊ ಹಣ್ಣು ಸಾಫ್ಟಾಗಿ ಕುಕ್ ಮಾಡಬೇಕು. ಕರಿಬೇವು ಹಾಕಿನಿ. ಇಲ್ಲಾಂದರೆ ಮಕ್ಕಳು ಟೊಮೆಟೊ ಹಣ್ಣೆಲ್ಲ ತೆಗೆದು ಹಾಕ್ಬಿಡ್ತಾರೆ. ಇಲ್ಲ ತಿನ್ನಂಗಿಲ್ಲ. ಹಾಗಾಗಿ ನಾನು ಇದಕ್ಕೆ ಚೆನ್ನಾಗಿ ಮ್ಯಾಶ್ ಮಾಡ್ಕೊತೀನಿ. ನೈಟ್ ರೈಸ್ ಮಾಡಿದ್ದೆ, ಅಂದರೆ ಯಾರೂ ತಿಂದಿಲ್ಲ ಜಾಸ್ತಿ. ಚಪಾತಿ ಅಷ್ಟೇ ತಿಂದರು. ರೈಸ್ ಇಷ್ಟು ತಿಳ್ಕೊಂಬಿಟ್ಟೈತೆ. ಅದಕ್ಕಾಗಿ ನಾನು ಲೆಮನ್ ರೈಸ್ ಮಾಡಾಕತ್ತೀನಿ. ಹಾಗೆ ಮಕ್ಕಳಿಗೆ, ಮಗನಿಗಂತೂ ತುಂಬಾ ಇಷ್ಟ, ಮಗಳಿಗೆ ಇಷ್ಟ ಇಲ್ಲರಿ ಲೆಮನ್ ರೈಸ್. ಸ್ವಲ್ಪ ಬಿಸಿ ಮಾಡಿದರೆ ಏನಾಗುತ್ತೆ, ಉದುರಾಗಿ ಆಗುತ್ತೆ. ಫ್ರೆಶ್ಟಾಗಿ ಹೀಗೆ ಮಾಡಿ ಆ ಥರ ಆಗುತ್ತೆ. ಈಗ ನಾನು ಅದಕ್ಕೆ ಲೆಮನ್ ಇದ್ರೊಳಗೆ ಹಿಂಡ್ತೀನಿ ನೋಡಿರಿ. ಇದೇ ಸೀಕ್ರೆಟ್. ಜಾಸ್ತಿ ಟೇಸ್ಟಿ ಆಗಬೇಕು ನಿಮ್ಮ ರೈಸ್. ಲೆಮನ್ ರೈಸ್ ಅಂದರೆ ರೈಸ್ ಒಳಗೆ ಹಾಕಿರಿ. ಅದ್ರೊಳಗೆ ಎಣ್ಣೆ ಒಳಗೆ ನಾವು ಹಾಕ್ತೀವಲ್ಲ, ಏನಾಗುತ್ತೆ ಎಲ್ಲ ಫ್ಲೇವರ್ ಎಲ್ಲ ಅದ್ರ ಹೋಗಿಬಿಡ್ತೀರಿ. ಫ್ರೈ ಮಾಡಿದ್ವಲ್ಲ ನಾವು, ಹೋಗಿಬಿಡುತ್ತೆ. ಹಾಗಾಗಿ ನಾನು ರೈಸ್ ಒಳಗೆ ಹಾಕ್ಕೊತೀನಿ. ಈಗ ನೋಡಿರಿ ಎಲ್ಲ ಇದು ತೆಗೆದುಬಿಡ್ತೀನಿ. ಬೀಜ ಬಿದ್ದಿರ್ತಾವಲ್ಲ, ಇಲ್ಲಾಂದರೆ ಕಹಿ ಆಗಿಬಿಡುತ್ತೆ. ಬಿಸಿ ಇದ್ದಿಲ್ಲ ಅಂದರೆ ಕೈಲಿಂದ ಮಿಕ್ಸ್ ಮಾಡ್ತಿದ್ದೆ. ಇದಕ್ಕೆ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನೀವು ಎಷ್ಟು ಉದುರಾಗಿ ಆಗಿತ್ತು ನೋಡಿ ರೈಸ್. ಈ ಥರ ಮಾಡಿ ಮಸ್ತಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡೀನಿ. ಎಲ್ಲರೂ ಮಾಡ್ತಾರೆ ಲೆಮನ್ ರೈಸ್. ನಾನು ಸ್ವಲ್ಪ ಡಿಫ್ರೆಂಟಾಗಿ ತೋರಿಸಿ, ನಿಮ್ಗೆ ಇಷ್ಟ ಆದರೆ ನೀವು ಮಾಡಿರಿ. ಏನು ನೀವು ಇದೇ ಥರ ಮಾಡ್ತೀರಾ ಅದನ್ನು ಹೇಳಿದ್ರು ನನಗೆ. ಈಗ ನೋಡಿರಿ ಚೆನ್ನಾಗಿ ಇದಕ್ಕೆ ಮಿಕ್ಸ್ ಮಾಡ್ತೀನಿ. ಎಷ್ಟು ಉದುರಾಗಿತ್ತು ನೋಡಿ ರೈಸ್.
ಲೆಮನ್ ರೈಸ್ ರೆಡಿ ಆಯ್ತು ನೋಡ್ರಿ. ಎಷ್ಟು ಉದ್ರಾಗಿ ಆಗಿದೆ ಅನ್ನ. ಸಬ್ಸ್ಕ್ರೈಬರ್ ಸಿದ್ದಿಕ್ಕಿ ಅಂಥೇಳಿ ಅವರು ಸಿಸ್ಟರ್ ನನಗೆ ಕಾಮೆಂಟ್ ಮಾಡಿದರು ಮೊನ್ನೆ. ಅವರು ಕಾಮೆಂಟ್ ಮಾಡಿದರು. ಅವ್ರೇನಂದರು, ಸುಮನ್ ಅವ್ರ ಮನೆಗೆ ಹೋಗಲ್ಲೇನ್ರಿ ನೀವು ಮೊಹರಂ ಹಬ್ಬಕ್ಕೆ ಅಂತ ಹೇಳಿದ್ರೆ. ಹೋಗ್ಬೇಕ್ರಿ, ತುಂಬ ಥ್ಯಾಂಕ್ಸ್ ನೀವು ಈ ಥರ ಕಾಮೆಂಟ್ ಮಾಡಿ ಕೇಳಿದ್ದಕ್ಕೆ. ಅವರು ನೀವು ಕಮೆಂಟ್ ಮಾಡಿದ ದಿನ ನಮ್ಗೆ ಕಾಲ್ ಮಾಡಿದರು, ಹುಬ್ಬ ಮತ್ತು ಸುಮನ್ ಇಬ್ಬರು ಬರ್ರಿ ಮಕ್ಳು ಕರ್ಕೊಂಡು ಹಬ್ಬಕ್ಕೆ ಅಂಥೇಳಿ. ಅವ್ರು ಸಕ್ರೆ ಅಂಗಡಿನೂ ಹಾಕ್ಯಾರ, ಹಿಂಗೆ ನೋಡ್ದಂಗೆ ಆಗುತ್ತೆ, ಮತ್ತು ಮೊಹರಂ ಹಬ್ಬ ಬರ್ರಿ ಅಂಥೇಳಿ ಕರೆದಿದ್ರು. ಅಂದರೆ ಹೋಗ್ಬೇಕಂದ್ರೆ ಏನಿತ್ತಂದರೆ ನಮ್ಮ ಮಮ್ಮಿನೂ ಕರ್ದಾರ ರೀ ಮೊಹರಂ ಹಬ್ಬಕ್ಕೆ. ಬಾ ನೀವು ಮಾಡೋಂಗಿಲ್ಲ ಹಬ್ಬ, ಅಲ್ಲಿ ಇಲ್ಲಿ ಮಾಡೋಣಂತ ಬರ್ರಿ ಅಂಥೇಳಿ ಕರೆಯಾಕತ್ತಾರೆ ಫ್ರೆಂಡ್ಸ್ ನಮ್ಮ ಮಮ್ಮಿನೂ. ಮತ್ತು ನೋಡಬೇಕು, ಅವರು ಕರ್ದಾರ ಮತ್ತು ನಮ್ಮ ಮಮ್ಮಿನೂ ಕರೆಯಾಕತ್ತಾರ. ಆದರೆ ಅಲ್ಲೇರ ಇಲ್ಲೇರ ಹೋಗೋಣ ಅಂಥೇಳಿ ವಿಚಾರ ಮಾಡೀವಿ ನಾವು. ನೋಡೋಣ ರೀ ಫ್ರೆಂಡ್ಸ್, ಇನ್ನು 2-3 ದಿನ ಐತೆ, ನೋಡಿ ಹೋಗೋದಾದರೆ ಹೋಗ್ತೀರಿ ಫ್ರೆಂಡ್ಸ್, ಇಲ್ಲಾಂದರೆ ನೋಡೋಣ ಅಂತ. ಸ್ಕೂಲು ಒಂದಿನ 2 ದಿನ ಅಷ್ಟೇ ರಜೆ ಇರ್ತೀರಿ, ಒಂದೇ ದಿನ ಇರ್ಬೋದು ಮೋಸ್ಟ್ಲಿ. ಒಂದೇ ದಿನ ಇರ್ತಾ, ಒಂದು 2-3 ದಿನ ಇದ್ದರೆ ಎಲ್ಲರೂ ಹೋಗಿ ಬರೋಕ್ಕಾಗುತ್ತಾ. ಮೊನ್ನೆರ ಹೋಗಿ ಬಂದೀವಿ ಎಲ್ಲ ಕಡೆ, ಅಲ್ಲೇನೋ ಹುಬ್ಳಿಗೂ ಹೋಗಿದ್ದೀವಿ ಭಯ್ಯವ್ರ ಹತ್ರ. ಮತ್ತೀಗ ನಮ್ಮ ಮನೆಗೆ 1 ತಿಂಗಳ ಇದ್ದೆ ನಾನು ಅಲ್ಲೇ, ನೀವು ನೋಡಿದ್ರಲ್ಲ, ಅಷ್ಟು ದಿನ ಇದ್ದೆ. ಮತ್ತು ಈಗೇನು ಹೋಗೋದು, ಒಂದಿನ ಫುಲ್ ಟೈರ್ಡ್ ಆಗಿಬಿಡ್ತೀರಿ ಮನ್ಯಾಗ. ಅಲ್ಲಿ ಊರಿಗೆ ಹೋಗಿ ಬಂದಿನ, ಮತ್ತು ಮನೆಗಿಂದೆಲ್ಲ ಕೆಲಸ ಮಾಡ್ಕೋಬೇಕು, ಅಷ್ಟು ಮಾಡ್ಕೋಬೇಕು. ಮಮ್ಮಿ ಬಾ ಅಂತ ಹೇಳರ್ರಿ ಮೊಹರಂ ಹಬ್ಬಕ್ಕೆ, ಮತ್ತು ಅಷ್ಟು ಪ್ರೀತಿಲಿಂದ ಕರ್ದಾರ ಅವರು, ಸುಮನ್ ಅವರು ಕರ್ದಾರ, ಮತ್ತು ನಮ್ಮ ಮಮ್ಮಿಯವರು ಕರ್ದಾರ. ನೋಡೋಣ್ರಿ ಎಲ್ಲಾಗುತ್ತೆ ಅಲ್ಲೇ ಹೋಗಿ ಬರ್ತೈತ್ರಿ. ಕೇಳಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಇದೇ ಥರ ಜೊತೆ ಮಸಾಲ ಚಾ ಮಾಡಾಕತ್ತೀನಿ, ಭಾಳ ಟೇಸ್ಟಿ ಆಗುತ್ತೆ. ಫಸ್ಟ್ ಚಹಾ ಪುಡಿ ಹಾಕಿನಿ, ಆಮೇಲೆ ಜಿಂಜರ್ ಹಾಕಾಕತ್ತೀನಿ. ಸಕ್ಕರೆ ಲಾಸ್ಟಿಗೆ ಹಾಕ್ತೀನಿ, ಫಸ್ಟೇ ಹಾಕಬಾರ್ದು, ಟೇಸ್ಟಿ ಆಗಲ್ಲ ಚಹಾ. ಸ್ವಲ್ಪ ಇದಕ್ಕೆ ನೀರು ಹಾಕ್ತೀನಿ. ಯಾರಾದರೂ ಮಾಡಿಕೊಟ್ರೆ ಈ ಥರ ಚಹಾ ಎಲ್ಲರೂ ಯಾವ ಚಹಾ ಪುಡಿ ಹಾಕಿ ಮಾಡಿರಿ ಅಂಥೇಳಿ ಕೇಳ್ತಾರೆ ನೋಡಿರಿ, ಅಷ್ಟು ರುಚಿಯಾಗುತ್ತೆ. ಸಕ್ಕರೆ ಲಾಸ್ಟಿಗೆ ಹಾಕ್ರಿ ನೀವು, ಯಾವಾಗ ಹಾಕ್ಬೇಕಂಥೇಳಿ ನಾನು ಹೇಳ್ತೀನಿ. ನೋಡಿರಿ ಈ ಥರ ರೆಡಿ ಆಗಬೇಕು, ಈ ಲೆವೆಲ್ ತರಬೇಕು. ಬಂದಾಗ ನಾನು ಸಕ್ಕರೆ ಹಾಕ್ತೀನಿ. ಇದಕ್ಕೆ ಭಾಳ ಟೇಸ್ಟಿ ಆಗುತ್ತಾ ಈ ಥರ ಮಾಡಿ ನೋಡಿ. ಈಗ ಫ್ಲೇಮ್ ಸ್ವಲ್ಪ ಜಾಸ್ತಿ ಇಟ್ಟೀನಿ. ಇಲ್ಲಿ ನೋಡ್ರಿ ಚಟ್ನಿ ಮತ್ತು ಆಲೂ ಪಲ್ಯ ಮತ್ತು ದೋಸೆ ಓನರ್ ಆಂಟಿ ಕಳ್ಸ್ಯಾರ್ರಿ. ನೋಮನ್ ಈಗ ಜಸ್ಟ್ ಎದ್ದ. ನೋಮನ್ ಇವತ್ತೇನು ಮಾಡಲಿ? ಯಾಕಾದ್ರೆ ಫ್ರೆಂಡ್ ಹಾಯ್. ನೋಮನ್ ಕರೆಯಾಗಿ ಬಂದಾನ್ರಿ, ರೆಡಿಯಾಗಿ ಬಂದಾನ. ಇನ್ನು ನೋಮನ್ ರೆಡಿ ಆಗಿಲ್ಲ. ನಾಷ್ಟ ಮಾಡಿ ಬಂದು ನೋಮನ್ ಜಲ್ದಿ ರೆಡಿ ಆಗಿ ಡ್ರೆಸ್ ಹಾಕು. ಹಾಂ, ಲೆಮನ್ ರೈಸ್ ಮಾಡ್ತೀನಿ ತಿನ್ನಂತ. ಕಿಟಿ ಕಿಟಿ ಹೋಗಲ್ಲ ಯೂನಿಫಾರ್ಮ್ ತರಕ. ಹಾಂ, ವೈಟ್ ಡ್ರೆಸ್ ಇತ್ತು ಇವತ್ತು. ಫಸ್ಟ್ ಹಾಂ, ಆಮೇಲೆ ಬರಲೇ? ಹೋಗ್ರಿ ನೀವು, ಹೋಗಿ ಬರ್ರಿ. ನೀರು ಕುಡ್ದಿಲ್ಲೇನು? ಲೆಮನ್ ರೈಸ್ ಚಲೋ ಆಗೈತೆ. ನೀವು ಹೋಗಿ, ನಾನು ಬರ್ತೀನಿ. ಹೋಗು, ನನ್ನ ಫ್ರೆಂಡ್ ಬಂದ, ನೀವು ಹೋಗು, ನಾನು 5 ನಿಮಿಷ ಬಿಟ್ಟು ಬರ್ತೀನಿ. ಹಾಂ, ಬಾಯ್. ಬರ್ತೀನಿ ನಾನೀಗ. ಈಗ ಯಾರು ಸ್ಕೂಲ್ ಕರ್ಕೊಂಬರಾಗ್ಬಿಟ್ಟಿದ್ವಿ. ನೋಮಾನ್ ಹೋಗ್ಯಾನ. ಈಗ ಟೈಮ್ ಆಗಿಬಿಟ್ಟಿದೆ, ಒಂದು 10 ನಿಮಿಷ. ನಿನ್ನೆ ನಂಗೆ ಆತಿ, ಇವತ್ತು ನಂಗೆ ಆತು. ಜಲ್ದಿ ಹೋಗಿ ಕರ್ಕೊಂಬರ್ತೀನಿ. ಬೆಳಗ್ಗೆ ಎಷ್ಟು ಜಲ್ದಿ ಎದ್ರೆ ನಾವು ಟೈಮ್ ಆಗೇ ಆಗುತ್ತೆ ರೀ. 6ಕ್ಕೆ ಎದ್ರೆ ನಷ್ಟ, 5ಕ್ಕೆ ಎದ್ರೆ ನಷ್ಟ, ಇದೇ ಟೈಮ್ ಆಗುತ್ತೆ. ನಿನ್ನೇನು 10 ನಿಮಿಷ ಲೇಟ್ ಆಗಿದೆ, ಇವತ್ತಿನ 10 ನಿಮಿಷ ಲೇಟ್ ಆಗಿಬಿಟ್ಟೀನಿ. ಆಕಾಶ ನೋಡ್ರಿ ಎಷ್ಟು ಸೂಪರಾಗಿರುತ್ತೆ. ಅದಕ್ಕೆ ಯಾರು ವೆಯ್ಟ್ ಮಾಡ್ತಿದ್ದ. ನಿನ್ನೆ ಹೇಳಿ ಬನ್ನಿ 5 ನಿಮಿಷ ಲೇಟ್ ಆದ್ರೂ ಹೆದರ್ಬೇಡ ಬರ್ತೀನಿ ಅಂಥೇಳಿ. ಹ್ಞೂ ಅಂತಾಳ. ಚಿಪ್ಸ್ ತಗೊಂಡೆ. ಮುಂದೆ ಈ ಬಾಟ್ಲಿಯಾಗ ನೀರು, ಕೆಂಪು ನೀರು ಯಾಕೆ ಹಾಕಿಡ್ತಾರನಲ್ಲ? ಹಾಂ, ಐಸ್ ಕ್ರೀಮ್ ತಿನ್ನಕತ್ತೆ. ನನಗೂ ಗೊತ್ತಿಲ್ರಿ, ಎಲ್ಲರೂ ಬಾಗ್ಲದ ಮುಂದೆ ಬಾಟಲ್ ಒಳಗೆ ನೀರು ರೆಡ್ ಕಲರ್ ತುಂಬಿ ಇದು ಹಾಕಿರ್ತಾರೆ ಗೇಟಿಗೆ. ಫ್ರೆಂಡ್ಸ್, ನಿಮಗೆ ಗೊತ್ತಾಯ್ತಂದ್ರೆ ಕಮೆಂಟ್ ಮಾಡಿ ಹೇಳ್ರಿ. ನಮಗಂತೂ ಗೊತ್ತಿಲ್ಲ ಎದಕ್ಕೆ ಇಡ್ತಾರೇನ.
ಈಗ ಜಾರಿಗೆ ಕರ್ಕೊಂಡ್ಬಂದೆ. ಈಗ ಮನೆಗೆ ಹೊಂಟ್ವಿ. ನಾನೇನು ನಾಷ್ಟನ ಮಾಡಿಲ್ಲ, ನಿನ್ನ ಜೊತೆ ಮಾಡ್ಬೇಕಂತೇಳಿ ಲೆಮನ್ ರೈಸ್ ಮಾಡಿದ್ದೆ. ತಿನ್ನು ಜಲ್ಲೆಲ್ಲಿ ಹೋಗೋಣ ಮನೆಗೆ. ಈಗ ಸ್ಕೂಲಿಂದ ಜಸ್ಟ್ ಬಂದು ಈಗ ಚಹಾ ಕುಡಿತಾಳಂತೆ ಜಾರು. ಚಿತ್ರಾನ್ನ ಇಷ್ಟ ಐತೆ. ಬಿಸ್ಕಿಟ್ ಇಲ್ಲ, ಟೋಸ್ಟ್ ಐತಿ ಇವತ್ತು. ನಿನ್ನೆ ನೋಡಿ ನಾನಿ ಮತ್ತು ಉಂಡೆ ಮತ್ತು ಇದು ಕಳ್ಸೋಣ ಗಾಳಿಗೆ ತಗೋ ನೋಡಿ. ಉಂಡೆ ಮತ್ತು ಉಪ್ಪಿನಕಾಯಿ ಹಾಕಿ ಕಳ್ಸೋಣ. ಬಸ್ನಾಗ ಇಟ್ಟಿದ್ರು ತೊಗೊಂಬಂದಿವಿ ನಿನ್ನೆ. ಹಾಂ, ಈಗ ಚಹಾ ಬಿಸಿ ಆಗಂತಿದೆ, ಚಹಾ ಕುಡಿಯೋಣ. ಚಹಾ ಕುಡ್ದಿಲ್ಲ ನಾನು ಒಟ್ಟ. ನೋಡಿ ಎಷ್ಟು ಕಳ್ಸೋಣ. ನಾನಿ ಕಳ್ಸಿದ್ದೆ. ಬಿಸಿಲು ಬಿಸಿಲು ಬಿಸಿ 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 ಚಾಯ್. ನೋಡಿ ಎಷ್ಟು ಚೆನ್ನಾಗಿ ಗಾಳಿ ಬರಾಕತ್ತಿತ್ರಿ ಹೊರಗೆ. ಆಮೇಲೆ ಸ್ವಲ್ಪ ಐತ್ರಿ ಲೆಮನ್ ರೈಸ್. ಮಮ್ಮಿ ಎಲ್ಲ ಅಣ್ಣನೇ ತಗೊಂಡು ಹೋಗೋಣ ಲೆಮನ್ ರೈಸ್. ಇಬ್ರು ತಿಂದ್ರು ಅಣ್ಣ. ನನ್ನ ಫ್ರೆಂಡ್ ಮಮ್ಮಿ ನನ್ನ ಫ್ರೆಂಡ್ ನೋಡಿ ಲೆಮನ್ ರೈಸ್ ತಗೊಂಡು ಬಂದಿದ್ದ. ನನ್ನ ಫ್ರೆಂಡ್ ಹೌದಾ? ನೀನು ಅದ ತೊಗೊಂಡೋಗ್ತಿದ್ದಿ. ಜಲ್ದಿ ಮಾಡಿದ್ದಿಲ್ಲ, ಅದಕ್ಕೆ ಬ್ರೆಡ್ ಆಮ್ಲೆಟ್ ಮಾಡಿ ಕಳ್ಸೀನಿ. ನಿಂಗೆ ಅಷ್ಟು ಜಲ್ದಿ ಆಗಲ್ಲ. ಅದೂ ಚಲೋ ಇತ್ತು, ಟೇಸ್ಟ್ ಇತ್ತಲ್ಲ. ಚಹಾ ನೋಡ್ರಿ, ಒಂದು ಟ್ರೇ ತೊಗೊತೀನಿ. 6 ಪ್ಲೇಟ್ ಇದ್ರಾಗ ಚಹಾ ಕುಡಿತೀವಿ ನಾವು. ಬಾ ಕುಂತು ಬಿಡ್ತಾಳ್ರಿ ಜಾರು. ನಾನು ನೀರು ತೊಗೊಂಬರ್ತೀನಿ. ತಗೋ, ನೀರು ತಗೋ, ಪ್ಲೇಟ್ ತಗೋ. ಹೋಗ ತೊಗೊಂಬರ್ತೀನಿ. ಮಮ್ಮಿ ಟೋಸ್ಟ್ ಮಾಡಿ ತಗೋ. ಹೋಗಿ ಜಾರು, ಟೇಸ್ಟಿ. ವಾವ್, ಸೂಪರ್ ಚಹಾ ಆಗಿತ್ರಿ ಮಮ್ಮಿ. ಮಸ್ತಾಗೈತೆ, ಕುಡಿ. ಹಾಂ, ಇಂದ ವೇಟ್ ಮಾಡಕತ್ತೀನಿ, ಬಂದ್ಮೇಲೆ ಮಾಡ್ಬೇಕಂತ ಹೇಳಿ ನಾವು. ಹೌದಿಲ್ಲ? ತೊಗೊಂಡಿ ನೋಡಿ ಜಾರು, ತೊಗೊಂಬಂದೀನಿ. ಕೊಡಕತ್ತೀನಿ ಲೆಮನ್ ರೈಸ್. ತಗೋ ಜಾರು, ಲೆಮನ್ ರೈಸ್ ತಿಂದು ಟೇಸ್ಟ್ ಹೇಳೇನ ಹೆಂಗಾಗಿತ್ತು ಅನ್ನೋದು. ಕುಂದ್ರಲ್ಲೇ. ಚಲೋ ಆಗೈತೆ. ತಿನ್ನು, ನಾಷ್ಟ ಮಾಡಿ. ನನ್ನ ಕೆಲಸ ಐತೆ ಸ್ವಲ್ಪ, ನಾ ಮಾಡ್ಕೊತೀನಿ. ಏನು ಮಾಡ್ಕೊ. ಟೇಸ್ಟ್ ಆಗಿದೆ. ಅಣ್ಣನ ಅಂದ ಭಾಳ ಟೇಸ್ಟ್ ಆಗಿತ್ತು ರೀ ಮಮ್ಮಿ, ಚಲೋ ಮಾಡಿರಿ ಅಂಥೇಳಿ. ನೀರು ತೊಗೊಂಬರ್ಲಿ, ತಿನ್ನು. ಹಾಂ, ಇವತ್ತಿನ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿತ್ತು ಅಂಥೇಳಿ ಅನ್ಕೊತೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮೈ ಚಾನಲ್. ಬಾಯ್ ಫ್ರೆಂಡ್ಸ್, ಇನ್ನೊಂದು ಬ್ಲಾಗ್ಸ್ನಲ್ಲಿ ಸಿಗ್ತೀವಿ. ಬಾಯ್ ಫ್ರೆಂಡ್ಸ್. ಜರು ಬ್ಲಾಗ್ ಎಂಡ್ ಮಾಡು. ಲೈಕ್, ಶೇರ್, ಸಬ್ಸ್ಕ್ರೈಬ್ ಝರಾ ರೆಸಿಪಿ ಬ್ಲಾಗ್ಸ್ಗೆ. ಎಲ್ಲ ಸಬ್ಸ್ಕ್ರೈಬ್ ಮೈ ಚಾನಲ್. ಓಕೆ, ಟೇಕ್ ಕೇರ್, ಬಾಯ್.